ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಅವರು ಬರ್ಗರ್ ಶಾಪಿಗೆ ಬಂದಿದ್ದೀವಿ. ಬಿಲ್ಡಿಯರ್ ಒಂದು ಬರ್ಗರ್ ಅಂತ ಮೈಕಲ್ ಅಣ್ಣನ ಬರ್ಗರ್ ಶಾಪಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಅವ್ರು ಮೊದಲು ಟ್ರಕ್ಕಲ್ಲಿ ಹಾಕ್ತಿದ್ರು, ಈಗ ಶಾಪಲ್ಲಿ ಹಾಕ್ತಾರೆ. ಸೊ HSRಗೆ ಬಂದಿದ್ದೀವಿ. ಆಲ್ ದ ವೇ ಫ್ರಮ್ ಆರ್.ಆರ್. ಕಮ್ ಟು HSR ಜಸ್ಟ್ ಟು ಟೇಸ್ಟ್ ದ ಬರ್ಗರ್ಸ್. ಆ್ಯಕ್ಚುಲಿ ಮತ್ತು ವಿನಯ್ ಅಣ್ಣಂದು ಒಂದು ವೀಡಿಯೋ ನೋಡಿದೆ, ಅಂದರೆ ಮೈಕಲ್ ಅವರ ಯೂಟ್ಯೂಬ್ ಚಾನಲ್ ಹಾಕವ್ರೆ. ವಿನಯ್ ಅವ್ರು ಬಂದಿರೋದು ತಿಂದಿರೋದು. ಸೊ ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ನನಗೆ ತಿನ್ಬೇಕಂತ ಆಸೆಯಲ್ಲಿ ಬಂದಿದ್ದೀನಿ ಇವತ್ತು. ಮೇಲೋಗಿ ನೋಡೋದು ಏನು ಸೀನ್ ಇದೆ. ವಿಡಿಯೋ ಬರ್ಗರ್ ಅಂತ ಇದೆ ನೋಡಿ, ಅದೇ ಅವ್ರದ್ದು ಬರ್ಗರ್ ಸ್ಟಾಲು. ಸೊ ಮಾತಾಡೋಣ ಬನ್ನಿ ಅವ್ರ ಹತ್ರ. ಸೊ ಈಗ ಬಂದವ್ರಿಗೆ ಮೆನ್ಯೂ ಕೊಟ್ಟವ್ರೆ. 4 ವೆರೈಟೀಸ್ ಆಫ್ ಸ್ಪೈಸ್ಗಳಿದೆ ಇವ್ರ ಹತ್ರ. ಈಗ ಅವ್ರದ್ದು ಟೇಸ್ಟ್ ಕೊಡ್ತಾರೆ, ಅಂದರೆ ಯಾವ अल्फा डर्बन योगो डर्बन ओके. सो दैट स्पाइसेस स्पाइसी डर्बन मीडियम स्पाइसी योगो नो स्पाइसी नो मसाला. ದಿಸ್ ಇಸ್ ಸೊ ಫಸ್ಟು ಡರ್ಬನ್ ಟೇಸ್ಟ್ ಮಾಡ್ತಾಯಿದ್ವಿ. ಸೆಕೆಂಡ್ ಹೂಗೋ ಬಂತು. ಹೂಗೋ ಒಂಥರ ಟೇಸ್ಟ್ ಇದೆ, ಬಟ್ ಸಕ್ಕದೇ ಇದೆ. ಆಲ್ಫಾ ಬಂದು ಸ್ವಲ್ಪ ಖಾರ ಇಲ್ದಿರೋದು. ಡರ್ಬನ್ ಇಸ್ ವೆರಿ ಯಮ್ಮಿ, ಇಟ್ಸ್ ಸ್ಪೈಸಿ ಆಲ್ಸೋ. ಹೂಗೋ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಟೇಸ್ಟ್. ಆ್ಯಂಡ್ ಆಲ್ಫಾ ಬಂದು ಆಸ್ಟಿನ್, ಇದು ಆಸ್ಟಿನ್ ಅಂತೆ. ಖಾರ ಗುರು ಆಸ್ಟಿನು. ಸೊ ಖಾರ ಯಾರಾದರೂ ತಿನ್ಬೇಕು ಅಂದ್ಕೊಂಡಿದ್ರೆ ಆಸ್ಟಿನು ಆಮೇಲೆ ಡರ್ಬನ್ ಟ್ರೈ ಮಾಡಿ. ಇವು ಡೋಂಟ್ ಖಾರ, ಅವರು ಆಲ್ಫಾ ಟ್ರೈ ಮಾಡಿ. ಸೊ ಈಗ ಆರ್ಡರ್ ಕೊಡ್ತೀನಿ, ಟೇಸ್ಟ್ ಮಾಡೋಣ, ಸಿಗ್ತೀನಿ. दो क्या है? मटन ओके. तो ये रेडीमेड पैटी आता है कि कैसा होता है? नहीं, हमारा फ्रेश चिकन है, फ्रेश मटन है, फ्रेश है. ठीक है, वो फ्रेश होगा, ग्रिल होके पकेगा. खुद रेडी करते हैं. ओके, रेडीमेड नहीं आता है. ठीक है. ಸೊ ಈಗ ಮಟನ್ ಪ್ಯಾಟಿ ಹಾಕೋರೆ. ಇವ್ರಿಗೆ ಹೆಂಗಂದರೆ ಎವ್ರಿ ಡೇ 12 o'clock ಇವರಿಗೆ ಮಟನ್ ಬರುತ್ತಂತೆ. ಸೊ ಅವರೇ ಮಾಡೋದಂತೆ ಮಟನ್ ಅಂತ ಹೇಳ್ಬೋದು. ಸೊ ನಾನು ಇವಾಗ ಏನೇನು ತೊಗೊಂಡೆ ಅಂದರೆ, ಒಂದು ಮಟನ್ ಆಲ್ಫಾ ತೊಗೊಂಡೆ, ಆಮೇಲೆ ಒಂದು ಪನ್ನೀರ್ ಹೂಗೋ ತೊಗೊಂಡೆ. ಮಟನ್ ಆಲ್ಫಾ ಬಂದು 240 rupees, ಪನ್ನೀರ್ ಹೂಗೋ ಬಂದು 190 rupees. ಸೊ ಟೋಟಲಾಗಿ 430 rupees ಆಯಿತು. ಒಂದು ಟೇಸ್ಟ್ ಮಾಡಿ ನೋಡೋಣ. ಆಮೇಲೆ कितने देर लगता है भाई करने को? इसको 10 मिनट लगता है. मटन को 10 minutes लगता है. ओके. चिकन 60 मिनट, फ्रेश 9 मिनट. ಸೊ ಮಟನ್ನ ಕುಕ್ ಮಾಡೋಕ್ಕೆ ಅವ್ರಿಗೆ ಏನಿಲ್ಲ ಅಂದರೆ 10 minutes ಬೇಕಂತೆ. ಯಾಕಂದರೆ ಅದು ಕುಕ್ ಆಗಿಲ್ಲ ಚೆನ್ನಾಗಿರಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಕುಕ್ ಮೋರ್ ದ್ಯಾನ್ ಲೆಸ್ ಕುಕ್. ಸೊ ಈಗ ಮಟನ್ ಕುಕ್ ಆಗ್ತಿದೆ. ಚಿಕನ್ ಆದರೆ 5 minutes to 6 minutes ಆಗುತ್ತೆ ಅಷ್ಟೇ ಅಂತೆ. ಆಮೇಲೆ ನೋಡೋಣ, ಈಗ ಕೊಟ್ಟವ್ರು. ಆ್ಯಕ್ಚುಲಿ ಮೈಕಲ್ ಅಜಯ್ ಅಂತ ಹಾಕೋರು ನೋಡಿ. ನಾನು ಮೈಕಲ್ ಅವ್ರನ್ನ ತುಂಬ ರೋಡೀಸಿಂದ ನೋಡ್ತಾ ಇದ್ದೀನಿ. ಸೊ ಫ್ಯಾನ್ ಆಫ್ ಮೈಕಲ್ ಅವರು ಆಟ ಆಡೋಕ್ಕೆ ಭಯ ಆದರೆ ಸೊ ಬರ್ತಾರಂತೆ ಮೈಕಲ್ ಅವರು. ಸಿಗೋಕ್ಕಾಗಲ್ಲ ಆಬ್ವಿಯಸ್ಲಿ ನಾನು. ಸೊ ಟೇಸ್ಟ್ ಮಾಡಿದ್ರೆ ನಿಮಗೆ ಹೇಳ್ತೀನಿ. ಈಗ ನೋಡ್ಬೋದು ನೀವು ಮೈಕಲ್ ಅವರು ಮತ್ತು ಸುದೀಪ್ ಅವ್ರದ್ದು ಫೋಟೋ. ಸೊ ಅವರು ಜಾಗಕ್ಕೆ ಎನ್ಹ್ಯಾನ್ಸ್ ಆಗಿರಲಿ ಅಂತ ಅವ್ರ ಫೋಟೋಗಳು ಇಟ್ಟವ್ರೆ. ಆಮೇಲೆ ಕೆಳಗೆ ಬಂದು ನಮ್ಮ ವಿನಯ್ ಬ್ರೋ ಮತ್ತು ಮೈಕಲ್ ಬ್ರೋ ಇಬ್ಬರು ಒಂದು ಬಿಗ್ ಬಾಸ್ ಹೌಸಲ್ಲಿದ್ದಾಗ ತಗೊಂಡಿರೋ ಫೋಟೋ ಅದು. ಅವರಿಬ್ಬರು ನೋಡಿದ್ರೆ ಫ್ರೆಂಡ್ಶಿಪ್ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ನಾವು ಬಾಯ್ಸ್ ಎಷ್ಟು ಬೇಗ ಕನೆಕ್ಟ್ ಆಗ್ತೀವಿ ಅಂದರೆ ಫ್ರೆಂಡ್ಸ್ ಜೊತೆ ಅಂತ ಹೇಳ್ತೀವಿ. ಆಮೇಲೆ ನೋಡ್ಬೋದು ಬನ್ನಿ ಇಟ್ಟವ್ರೆ. ಸೊ ಈಗ ಕಾಲ್ಸ ಬನ್ನಿ ಭಯ. ಇದು ವೀಟು ಒಂದು ಮೈದಾ ತಗೊಂಡಿದ್ದೀವಿ. ಆ್ಯಕ್ಚುಲಿ ವೀಟು ನಮ್ಮಮ್ಮ ತಗೊಂಡವ್ರೆ, ನಾನು ಮೈದಾ ತಗೊಂಡೆ. ಯಾಕಂದರೆ ನನಗೆ ಅದು ಹೋಲ್ ಟೇಸ್ಟ್ ಇಡಬೇಕು ಅನ್ನೋದು ನನಗೆ ಹೆವಿ ಇತ್ತು. ಸೊ ಅದನ್ನೂ ಬಾರ್ಬಿಕ್ಯೂ ಅಲ್ಲೇ ಮಾಡ್ತಿರೋದು ಅವರು. ಬನ್ನು ದೇ ನಾಟ್ ಟೋಸ್ಟಿಂಗ್ ಇಟ್ ಆ್ಯಂಡ್ ಯೂಸಿಂಗ್ ಇಟ್, ಅದನ್ನೂ ಬಾರ್ಬಿಕ್ಯೂ ಅಲ್ಲೇ ಇಟ್ಟು ಮಾಡ್ತವ್ರೆ ಅವರು. ಅವರ
ಫ್ಲೇವರ್ ಹಾಕಿದ್ದಾರೆ. ಈ कौन सा लगा रहे हो भैया? ये मटन के लिए आपका ಹಾಂ ಮಟನ್ದು ಆಲ್ಫಾ, ಅದು ಸ್ವಲ್ಪ ಖಾರ ಕಡಿಮೆ ಇರೋದು. ಆ್ಯಂಡ್ ಇದು ಬಂದು ಹೂವು ಏನಂದರೆ ಇಟ್ ಹ್ಯಾಸ್ ದಟ್ ನೀವು कौन सा ಟೇಸ್ಟ್ ಗಾರ್ಲಿಕ್ ಟೇಸ್ಟ್ ಇದೆ ಒಂಥರ, ಜಾಸ್ತಿ ಖಾರ ಇಲ್ಲ, ಮೀಡಿಯಮ್ ಸ್ಪೈಸಿ. ಅದು ಇದು ಬಂದು ಆಲ್ಫಾ ಬಂದು ಖಾರ ಇಲ್ಲ. ಓಕೆ, ಸೊ ಅವರು ಫಸ್ಟ್ ಹಿಂಗೆ ಹಾಕ್ತಾರೆ. क्या ये चीज़ जैसा है, क्या मायोनीज जैसा, मायोनीज है क्या? ಅದೇ ಒಂಥರ ಸೀಸ್ನಿಂಗ್ ಥರ ಬನ್ನಿಗೆ ಮಾಡೋದು. मटन लगाने के बाद चीज़ कुछ लगाते हो? ಸೊ ಅವ್ರು ನೆಕ್ಸ್ಟ್ ಏನಂದರೆ ಬನ್ನಲ್ಲಿ ಹ್ಯಾಲೋಪಿನೋಸ್, ಚೀಸು ಮತ್ತು ಫಿಲ್ಲಿಂಗ್ಸ್ ಎಲ್ಲ ಹಾಕ್ತಾರಂತೆ. ಲೆಟಸ್ ಲೀಫ್ ಹಾಕ್ತಾರೆ. ಸೊ ಅಲ್ಲಿ ತೋರಿಸ್ತೀನಿ ಒನ್ ಬೈ ಒನ್. ಮಟನ್ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಏನು ಕ್ರೇಜಿಯಾಗಿ ಕುಕ್ ಆಗಿದೆ ನೋಡಿ ಮಟನ್ನು. ಒಂಥರ ಆ ಸ್ಮೆಲ್ಲು, ದಟ್ ಬಾರ್ಬಿಕ್ಯೂ ಸ್ಮೆಲ್ ಸೋ ಗುಡ್. ಆ್ಯಂಡ್ ಒಂಥರ ಟೆಂಪ್ಟ್ ಆಗ್ತಿದೆ ಆದಷ್ಟು ಬೇಗ ತಿನ್ನಬೇಕು ಅದನ್ನ ಅಂತ. ತುಂಬ ಚೆನ್ನಾಗಿದೆ, ಒಂಥರ ಡೀಸೆಂಟಾಗಿದೆ. ಇಟ್ಸ್ ಕಾಲ್ಡ್ ದ ಫುಡ್ ಕೋರ್ಟ್ ಇನ್ HSR. ಆಮೇಲೆ ನಮ್ಮ ಇವ್ರದ್ದು ಮೈಕಲ್ ಅವ್ರದ್ದು ಇಲ್ಲಿ ಸೈಡಲ್ಲಿ ಇದೆ. ಆಮೇಲೆ ನೋಡಿ ಇಲ್ಲಿದೆ ಬಿಲ್ಡ್ ಯುವರ್ ಓನ್ ಬರ್ಗರ್ ಅಂತ, BYOB ಅಂತ. क्या है, क्या लाया आपने? बटर ಹಾಕೋದು ಸ್ಮೆಲ್ ಇದೆ ಗುರು. ಇಲ್ಲಿ ನೋಡ್ಬೋದು ಈಗ ಲೆಟಸ್ ಲೀಫು, ಈರುಳ್ಳಿ, ಆನಿಯನ್ ಅವೆಲ್ಲ ಸೀಸ್ನಿಂಗ್ ಹಾಕೋರು. ಅದೇ ಸೀಸ್ನಿಂಗ್ ಹಾಕ್ಬಿಟ್ಟು ಈಗ ಫಿಲ್ಲಿಂಗು ಅವೆಲ್ಲ ಹಾಕ್ತಾರೆ. ಈಗ ಹ್ಯಾಲೋಪಿನೋ ಹಾಕ್ತಾರೆ. ಹ್ಯಾಲೋಪಿನೋ ಫುಲ್ ಸ್ಯಾವೇಜಲ್ಲಿ ಹಾಕ್ತಾರೆ ಅನ್ನೋರು. ಹ್ಯಾಲೋಪಿನೋನು ಟಾಪಿಂಗ್ಸ್ ಫಾರ್ ದ ಬೋಗೋ. ಅದಾದ್ಮೇಲೆ ಈಗ ನೀವು ನೋಡ್ಬೋದು ಚೀಸ್ ಹಾಕವ್ರೆ. ಆದಮೇಲೆ ಸೊ ಈಗ ಮಟನ್ ಮೇಲೆ ಚೀಸ್ ಇಟ್ಟವ್ರೆ. ಒಂದು ಕ್ರೇಜಿ ಆಗಿದೆ ಗುರು ನೋಡೋಕ್ಕೆ. ಆ ಚೀಸ್ ಮೆಲ್ಟ್ ಆಗಬೇಕು ಅಂತ ಕಾಯ್ತವ್ರು ಅವರು. ಈಗ ಮತ್ತೆ ಅದನ್ನ ಇಟ್ಕೊಂಡ್ರು. ಈಗ ನೋಡ್ಬೋದು ಅದನ್ನ ಮೇಲ್ಮೇಲೆ ಕುಕ್ ಮಾಡ್ತವ್ರೆ. ಅದನ್ನ ಕ್ರೇಜಿ. ಕ್ರೇಜಿಯಾಗಿ ಮಾಡಿದ್ರು. ಈಗ ಮೋಸ್ಟ್ ಪ್ರಾಬಬ್ಲಿ ಪ್ಯಾಕ್ ಮಾಡ್ತಾರೆ. ಅದನ್ನ ಪ್ಯಾಕ್ ಮಾಡಿ ನನಗೆ ಕೊಟ್ಟಮೇಲೆ ನನಗೆ ರಿಯಾಕ್ಷನ್ ಕೊಡ್ತೀನಿ ನಿಮಗೆ ಆ ಥರ ಇತ್ತು ಟೇಸ್ಟು ಅಂತ. ಅವರು ಪ್ಯಾಕ್ ಮಾಡ್ತವ್ರೆ ನೋಡ್ಬೋದು. ಆ ಪ್ಯಾಕ್ ಮಾಡೋದು ಒಂಥರ ಸ್ಕಿಲ್ ಗುರು, ಯಾಕಂದರೆ ಇಟ್ಸ್ ನಾಟ್ ಈಸಿ ಟು ಜಸ್ಟ್ ಪ್ಯಾಕ್ ಹೆಂಗೆ ಬೇಕೋ ಹಂಗೆ. ಸೊ ಪ್ಯಾಕ್ ಮಾಡಿಬಿಟ್ಟು ದೇ ವಿಲ್ ಗಿವ್ ಅಸ್ ಆನ್ ಅ ಟ್ರೇ. ಇಲ್ಲಾಗಿದೆ. ಸೊ ಅವಾಗಿಂದ ಕಾಯ್ದು ಈಗ ಫೈನಲಾಗಿ ಟೇಸ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕೈತೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಮಟನ್ ಏನು ಸಕ್ಕದಾಗಿದೆ, ಎಷ್ಟು ಸಕ್ಕದಾಗಿ ಕುಕ್ ಆಗಿದೆ ಅಂದರೆ ಫ್ಯಾಬ್ಯುಲಸ್ ಗೈಸ್. ನಿಜ ಹೇಳ್ತಾ ಇದ್ದೀನಿ, ಯು ಗೈಸ್ ಹ್ಯಾವ್ ಟು ಕಮ್ ಆ್ಯಂಡ್ ಟ್ರೈ ದಿಸ್ ಒನ್ಸ್. ದ ಟೇಸ್ಟ್ ಇಸ್ ಟಾಪ್ ನಾಚ್ ಅಂತ ಹೇಳ್ಬೋದು. ಅಂದರೆ ನನ್ನ ಲೈಕಿಂಗೆ ಐ ರಿಯಲಿ ಲೈಕ್ ಇಟ್ ಅಲ್ಲ. ಮಟನ್ ಮಾತ್ರ ಕ್ರೇಜಿ ಇದೆ. ಸೊ ಈಗ ಪನ್ನೀರ್ ಕೊಡಬೇಕು ಅವರು. ಕುಡಿದ ತಕ್ಷಣ ವೆಜ್ಜು ಪನ್ನೀರ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನನಗೆ.
ನೆವರ್ ಈಟನ್ ಈ ಥರ ಬರ್ಗರ್ ಲೈಫಲ್ಲಿ ತಿಂದಿರಲಿಲ್ಲ. ಐ ಮೀನ್ ಟೋಟಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಮಾತೇ ಇಲ್ಲ, ಆ ಥರ ಇದೆ. ಇದು ಟೋಟಲಿ ಡಿಫ್ರೆಂಟ್ ಇದೆ. ನಾನು ತಗೊಂಡಿದ್ದು ಇದು ಇದು ಯಾವುದು ಮೈದಾ ಏನೋ ಭಯ, ಮೈದಾದೊಂದು. ಈಗ ನಾನು ವೀಟ್ ತಿಂತಾಯಿದ್ದೀನಿ. ಸೊ ನಾನು ಇವಾಗವರೆಗೂ ಮಟನ್ ವಿತ್ ಮೈದಾ ತಿಂತಿದ್ದೆ, ಮೈದಾ ಬನ್ ಜೊತೆ. ಈಗ ನಾನು ಪನ್ನೀರು, ಇದು ವೀಟ್ ಬನ್ ಇದು. ಸೊ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಯಾವ್ದು ಲೆವೆಲ್ ಚೆನ್ನಾಗಿ, ಲೈಕ್ ವಾಟ್ ಇಸ್ ದ ಟೇಸ್ಟ್ ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಇದು ತಿಂದ್ಬಿಟ್ಟು ಇದು ತಿಂದಾಗ ನನಗೇನು ಬೇಜಾರೇ ಅನಿಸ್ತಾ ಇಲ್ಲ. ಬರೀ ನಾನು ವೆಜ್ ತಿಂತಾ ಇದ್ದೀನಲ್ಲ ಅಂತ. ಯಾಕಂದರೆ ಆ ವೆಜ್ಜಿದು ಟೇಸ್ಟು ಆ ಥರ ಇದೆ, ತುಂಬ ಚೆನ್ನಾಗಿದೆ ವೆಜ್ ಟೇಸ್ಟು. ವಾಸುದೇವ್ ಅಂತ वन एंड हाफ ईयर ये ಕೆಲಸ ಮಾಡ್ತಾರೆ ಅಂತೆ. आप माइकल सर से ही काम कर रहे हैं, बहुत दिन से काम कर रहे हैं. तो आप ही इधर मेन हेड हो क्या करने का? ಸೊ ಇವರು ಇಲ್ಲಿ ತುಂಬ 1.5 ಇಯರಿಂದ ಕೆಲಸ ಮಾಡ್ತಾರೆ. ಪ್ಲಸ್ ಇವರೇ ಅಂತ ಇಲ್ಲ, ಎಲ್ಲ ನೋಡ್ಕೊಳ್ಳೋದು. ಸೊ ಮೈಕಲ್ ಮಮ್ಮಿ ಭೀ ಆಗ್ತದೆ ಅದೇ ಆದರೆ ಕಿತ್ತಾ ಟೈಮ್ ಆಗಿದೆ, ಹಾಫ್ ಅವರ್. ಸೊ ಅವ್ರನ್ನ ಯಾರು ಇಬ್ಬರೂ ಮೀಟ್ ಮಾಡಿದೆ ವಾಪಸ್ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. तो ಅದೊಂದು ಬೇಜಾರು. ಥ್ಯಾಂಕ್ ಯು ಬ್ರೋ, आपसे मिलकर बहुत अच्छा लगा.